ಡಿಕೆ ಶಿವಕುಮಾರ್ ವಿರುದ್ಧ ತ್ರಿಮೂರ್ತಿಗಳ ಗುಟುರು. ನಸೀರ್ ಜಬ್ಬಾರ್ ಮೇಲೆ ಏಕಪಕ್ಷೀಯ ಕ್ರಮಕ್ಕೆ ಆಕ್ಷೇಪ. ಡಿಕೆ ಶಿವಕುಮಾರ್ ವಿರುದ್ಧ ತ್ರಿಮೂರ್ತಿಗಳ ಗುಟುರು. ನಸೀರ್ ಜಬ್ಬಾರ್ ಮೇಲೆ ಏಕಪಕ್ಷೀಯ ಕ್ರಮಕ್ಕೆ ಆಕ್ಷೇಪ. ಒಂದ್ ಕಡೆ ಒಂದು ನೋಟಿಸ್ ಕೂಡ ಕೊಡದೆ ಮುಸ್ಲಿಮರ ಮೇಲೆ ಕ್ರಮ ಆಯಿತು. ಸತೀಶ್ ಜಾರಕಿಹೊಳಿ ಜಮೀರ್ ಬೆನ್ನಲ್ಲೇ ಸಿಡಿದ ರಾಜಣ್ಣ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೇಲೆ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ನೋಟಿಸ್ ಕೊಡದೆ ಶಿಸ್ತು ಕ್ರಮ ತೆಗೆದುಕೊಂಡಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಟಿಸ್ ಕೊಡದಿದ್ರು ಮೌಖಿಕವಾಗಿ ಆದ್ರೂ ಕೇಳಬಹುದಿತ್ತಲ್ವಾ? ಇದು ಸೌಜನ್ಯ. ಡಿಕೆ ವಿರುದ್ಧ ರಾಜಣ್ಣ ಬಹಿರಂಗ ಅಸಮಾಧಾನ. ಜಮೀರ್ ಮೇಲೆ ಕ್ರಮ ಅನ್ನೋ ಸಿಚುವೇಶನ್ ಬಂದ್ರೆ ನೋಡೋಣ. ಕಾಂಗ್ರೆಸ್ಗೆ ಜಮೀರ್ ಮೇಲೆ ಕೋಪ ಇದೆ ಎನ್ನುವುದು ಈಗಾಗಲೇ ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಒಂದು ನೋಟಿಸ್ ಸಹಿತ ಕೊಟ್ಟಿಲ್ಲ. ಪಕ್ಷದ ರೀತಿಯಲ್ಲಿ ಒಂದಿಷ್ಟು ಶಿಸ್ತು ಕ್ರಮಗಳಿರ್ತಾವೆ, ಅವುಗಳನ್ನ ಸಹಿತ ಫಾಲೋ ಮಾಡಲ್ಲ. ಅಟ್ಲೀಸ್ಟ್ ಮೌಖಿಕವಾಗಿ ಕೂಡ ಮಾತುಕತೆಯನ್ನು ನಡೆಸಬಹುದಿತ್ತು. ಇದ್ಯಾವುದನ್ನು ಸಹಿತ ಮಾಡದೆ ಒಂದೇ ಸಮನೆ ಜಬ್ಬಾರ್ ಮತ್ತು ನಸೀರ್ ರಾಜೀನಾಮೆ ಆಗುತ್ತೆ. ಇದರಿಂದ ಮುಸ್ಲಿಂ ಸಮುದಾಯದಲ್ಲಿ ಅಸಮಾಧಾನ ಕೇಳಿ ಬರ್ತಾ ಇದೆ. ಇನ್ನು ಸತೀಶ್ ಜಾರಕಿಹೊಳಿನೂ ಸಹಿತ ಇದ್ರ ಬಗ್ಗೆ ಮಾತಾಡ್ತಾರೆ. ಕೆಎನ್ ರಾಜಣ್ಣ ಸಹಿತ ಈಗ ಸದ್ಯಕ್ಕೆ ಇದ್ರ ಬಗ್ಗೆ ಮಾತನಾಡಿರುವಂಥದ್ದು. ಅಂದ್ರೆ ಎಲ್ಲರೂ ಸಹಿತ ಒಂದು ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರ ರಾಜೀನಾಮೆ ಎಷ್ಟು ಮಟ್ಟಿಗೆ ಸರಿ ಇದು ಅಂತ. ಸರ್ವೇ ಸಾಮಾನ್ಯವಾಗಿ ಯಾರ ಮೇಲೆ ಏನೇ ಆರೋಪ ಬಂದರೂ ಕೂಡ ಅದನ್ನ ಅವರನ್ನು ನೋಟಿಸ್ ಕೊಡಬೇಕು ಅಂತಿಲ್ಲ. ಫೋನಲ್ಲಾಗಲಿ ಇನ್ನೊಂದಾಗಲಿ ಮತ್ತೊಂದು ಯಾವ ಸೌಜನ್ಯಕ್ಕಾದರೂ ಅವ್ರ ಹತ್ರ ಮಾಹಿತಿ ಪಡಿಬೇಕು. ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ಪಡೆದು ಆನಂತರ ಕ್ರಮ ಇಡ್ತಕ್ಕಂಥದ್ದು ಅದು ಒಂದು ಸೂಕ್ತವಾದಂಥದ್ದು ಅಂತೇಳಿ ಎಲ್ಲರೂ ಭಾವಿಸಿದರೆ ನಾನು ಕೂಡ. ಸರ್ವೇ ಸಾಮಾನ್ಯವಾಗಿ ಯಾರ ಮೇಲೆ ಏನೇ ಆರೋಪ ಬಂದರೂ ಕೂಡ ಅದನ್ನ ಅವರನ್ನು ನೋಟಿಸ್ ಕೊಡಬೇಕು ಅಂತಿಲ್ಲ. ಫೋನಲ್ಲಾಗಲಿ ಇನ್ನೊಂದಾಗಲಿ ಮತ್ತೊಂದು ಯಾವ ಸೌಜನ್ಯಕ್ಕಾದರೂ ಅವ್ರ ಹತ್ರ ಮಾಹಿತಿ ಪಡಿಬೇಕು. ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ಪಡೆದು ಆನಂತರ ಕ್ರಮ ಇಡ್ತಕ್ಕಂಥದ್ದು ಅದು ಒಂದು ಸೂಕ್ತವಾದಂಥದ್ದು ಅಂತೇಳಿ ಎಲ್ಲರೂ ಭಾವಿಸಿದರೆ ನಾನು ಕೂಡ. ಇಲ್ಲ, ನಾನು ಮಾಧ್ಯಮದಲ್ಲಿ ನೋಡಿದೆ, ಮಾಧ್ಯಮದಲ್ಲಿ ನೋಡಿದೆ. ಎಲ್ಲ ಗುರುಗಳು ಎಲ್ಲ 15-16 ಜನ ಗುರುಗಳು ಏನೋ ಪತ್ರನ ಬರೆದಿದ್ದಾರೆ. ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳಂತ ನಾನು ಮಾಧ್ಯಮದಲ್ಲಿ ನೋಡಿದೆ. ಮಾಧ್ಯಮದಲ್ಲಿ ನೋಡಿದೆ ನಾನು. ಇಲ್ಲ, ಈಗ ಅವ್ರ ಪತ್ರ ಅವ್ರು ಕೇಳ್ಬೇಕು. ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನೀವು ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಒಳ್ಳೆ ತಾನೆ. ಅವ್ರ ಅಭಿಪ್ರಾಯ ನನ್ನ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹಿಂಗೆ ಕೊಡೋಕ್ಕಾಗ್ತದೆ? ಈಗ ಬರ್ದಿರೋದು ಪತ್ರ ಗುರುಗಳು ಎಲ್ಲ ಸೇರಿ ಬರ್ದಿರೋದು, ಹೌದ್ ತಾನೆ? ಈಗ ಆ ಪ್ರಶ್ನೆ ಅವ್ರನ್ನ ಕೇಳ್ಬೇಕಾ ನನ್ನ ಕೇಳ್ಬೇಕು? ನೀವು ಈಗ ಅವ್ರನ್ನ ಕೇಳ್ಬೇಕು ತಾನೆ. ಈ ತರ ಪತ್ರ ಬರ್ದಿದ್ರೆ ಯಾವ ಕಾರಣಕ್ಕೆ ಬರ್ದಿದ್ದೀರ ಅಂತ ಅವ್ರು ಕೇಳ್ಬೇಕು. ಈಗ ಪತ್ರ ಬರ್ದಿರ ಇಲ್ಲ, ಆತರ ಇಲ್ಲ, ಆತರ ಏನು ಇಲ್ಲ, ಎಲ್ಲ ಸರಿ ಇದೆ. ಎಲ್ಲಾರ್ಗು ಸಮಾನಾಗಿ ತಗೊಂಡೋಗ್ತಾವ್ರೆ. ಅವ್ರು ಬರ್ದಿರೋದ್ ಪ್ರಶ್ನೆ ಅವ್ರ ಪ್ರಶ್ನೆ ಅವ್ರನ್ನ ಕೇಳ್ಬೇಕು ತಾವು. ಏನಂತ ನಿಮ್ಮ ಪರವಾಗಿ ಅಂದ್ರೆ ಈ ರೀತಿ ಮಾಡೋದು ಸರಿಯಲ್ಲ. ಈಗ ಒಬ್ಬೊಬ್ರು ಪರ ಮಾತಾಡ್ತಾರೆ. ಈಗ ಯಾರು ನನ್ನ ಪರ ಮಾತಾಡ್ತಾರೆ, ಇನ್ನೊಬ್ರು ಪರ ಮಾತಾಡ್ತಾರೆ. ಅದಕ್ಕೆ ನಾವು ಆದ್ಯತೆ ಕೊಡೋದು ಬೇಕಾಗಿಲ್ಲ. ಅದಾಗಿದೆ, ಅದೇ ಅಲ್ಪಸಂಖ್ಯಾತರನ್ನ ಹೊರಗೆ ಹಾಕಿದ್ದಾರೆ. ಸೊ ಅದು ಆಗಬಾರ್ದಂತ ಬಹಳ ಅವ್ರ ಸಮುದಾಯದ ಬಹಳಷ್ಟು ಮುಖಂಡರು ಎಲ್ಲರೂ ಅಭಿಪ್ರಾಯ ಆಗಿತ್ತು. ನಿನ್ನೆ ಅಧ್ಯಕ್ಷರಿಗೆ ಕಡಿಮೆ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಸರಿ ಮಾಡೋದಂತ ಹೇಳಿದ್ದಾರೆ. ಅದಾಗಿದೆ, ಅದೇ ಅಲ್ಪಸಂಖ್ಯಾತರನ್ನ ಹೊರಗೆ ಹಾಕಿದ್ದಾರೆ. ಸೊ ಅದು ಆಗಬಾರ್ದಂತ ಬಹಳ ಅವ್ರ ಸಮುದಾಯದ ಬಹಳಷ್ಟು ಮುಖಂಡರು ಎಲ್ಲರೂ ಅಭಿಪ್ರಾಯ ಆಗಿತ್ತು. ನಿನ್ನೆ ಅಧ್ಯಕ್ಷರಿಗೆ ಕಡಿಮೆ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಸರಿ ಮಾಡೋದಂತ ಹೇಳಿದ್ದಾರೆ.